ಮಾರ್ನಿಂಗ್ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು. ಮನೆಯಲ್ಲೇ ಇರುವಂಥ ವೆಜಿಟೇಬಲ್ಸ್ನ ಸೇರಿಸ್ಕೊಂಡು ಮಾಡ್ಕೊಂಡಿರೋವಂಥ ರವೆ ರೊಟ್ಟಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ಮಿಕ್ಸಿಂಗ್ ಬೌಲ್ಗೆ 1 ಕಪ್ ರವೆ, ಸ್ವಲ್ಪ ಜೀರಿಗೆ, ತುರ್ಕೊಂಡಿರೋವಂಥ ಕ್ಯಾರೆಟ್, ಕ್ಯಾಬೇಜ್, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ, ಕ್ಯಾಪ್ಸಿಕಮ್, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಸಬ್ಸಿಗೆ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತುಂಬ ಗಟ್ಟಿ ಹದಕ್ಕೂ ಕಲಿಸ್ಕೋಬಾರ್ದು, ತುಂಬ ತೆಳುವಾಗೂ ಕೂಡ ಕಲಿಸ್ಕೋಬಾರ್ದು, ಮೀಡಿಯಂ ಹದಕ್ಕೆ ಕಲಿಸ್ಕೊಂಡು ಇದನ್ನು 20 ಮಿನಿಟ್ಸ್ ಬಿಟ್ಟ ಮೇಲೆ ರೊಟ್ಟಿ ತಟ್ಟೋ ಹದಕ್ಕೆ ಹಿಟ್ಟು ರೆಡಿಯಾಗಿರುತ್ತೆ. ಇದನ್ನು ಎಣ್ಣೆ ಸವರಿರುವಂಥ ಶೀಟ್ ಮೇಲೆ ತೆಳುವಾಗಿ ತಟ್ಟಿ ಕಾದಿರೋವಂಥ ಅಂಚಿನ ಮೇಲೆ ತುಪ್ಪನ ಸೇರಿಸ್ಕೊಂಡು 2 ಕಡೆ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾಗಿರೋವಂಥ ರವೆ ರೊಟ್ಟಿ ರೆಡಿ ಆಗುತ್ತೆ. ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಆಗಲಿ, ಲಂಚ್ ಬಾಕ್ಸ್ಗೆ ಆಗಲಿ, ನಿಮಗೆ ಇಷ್ಟ ಆಗೋವಂಥ ಸ್ಪೈಸಿ ಚಟ್ನಿ ಜೊತೆ ಇಲ್ಲ ತುಪ್ಪನ ಸೇರಿಸ್ಕೊಂಡು ಹಾಗೆ ಬೇಕಾದರೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಾರ್ನಿಂಗ್ ರೈಸ್ ಐಟಮ್ಸ್ನ ಇಷ್ಟಪಡ್ದೇ ಇರೋರು ಈ ಥರ ಬ್ರೇಕ್ಫಾಸ್ಟ್ನ ಒಮ್ಮೆ ಟ್ರೈ ಮಾಡ್ಬೋದು.